ಭೋಪಾಲ್ ಮಧ್ಯಪ್ರದೇಶದ ರಾಜಕೀಯದ ಹೃದಯ ಭಾಗ. ಹಗಲಿನಲ್ಲಿ ಸಾಮಾನ್ಯವಾಗಿ ನಗರವಾಗಿ ಕಾಣಿಸುವ ಈ ಊರು ರಾತ್ರಿ ಆದ ತಕ್ಷಣ ಕೆಲ ಕತೆಗಳನ್ನ ತನ್ನೊಳಗೆ ಹೂತುಕೊಂಡು ಬಿಡುತ್ತೆ. ಆದ್ರೆ ಈ ಬಾರಿ ಒಂದು ಶವ ಮೌನವಾಗಿರ್ಲಿಲ್ಲ. 31 ವರ್ಷದ ಯುವತಿ, ಮಾಡೆಲ್, ನಟಿ, ಕನಸುಗಳಿಂದ ತುಂಬಿದ್ದ ಜೀವನ. ಆಕೆಯ ಹೆಸರು ತ್ವಿಷಾ ಶರ್ಮಾ. ಮದುವೆಯಾಗಿ ಕೆಲವೇ ತಿಂಗಳುಗಳು ಕಳೆದಿದ್ವು. ಹೊಸ ಬದುಕಿನ ಕನಸು, ಹೊಸ ಮನೆ, ಹೊಸ ಸಂಬಂಧಗಳು, ಎಲ್ಲವೂ ಸರಿ ಇದೆ ಅನ್ನಿಸುತ್ತಿದ್ದ ಸಮಯದಲ್ಲಿ ಮೇ 12ರ ರಾತ್ರಿ ಭೋಪಾಲ್ನ ಮನೆ ಒಂದರಲ್ಲಿ ತ್ವಿಷಾ ಶವವಾಗಿ ಪತ್ತೆಯಾಗಿದ್ಲು. ಮೊದಲಿಗೆ ಇದನ್ನ ಆತ್ಮಹತ್ಯೆ ಅಂತ ಚಿತ್ರಿಸೋಕೆ ಯತ್ನವಾಯ್ತಂತೆ. ಆದ್ರೆ ಕುಟುಂಬದ ಪ್ರಶ್ನೆಗಳು ಪ್ರಕರಣವನ್ನೇ ತಲೆ ಕೆಳಗಾಗಿಸಿ ಬಿಟ್ಟಿವೆ. ಇದು ಆತ್ಮಹತ್ಯೆ ಅಲ್ಲ, ಯೋಜಿತ ಕೊಲೆ, ಪ್ಲಾನ್ಡ್ ಮರ್ಡರ್. ತ್ವಿಷಾ ತಂದೆಯ ಕಣ್ಣಲ್ಲಿ ದುಃಖಕ್ಕಿಂತ ಕೋಪ ಹೆಚ್ಚಾಗಿ ಕಾಣಿಸ್ತಿತ್ತು. ಅವರು ನೇರವಾಗಿ ಆರೋಪ ಮಾಡಿದ್ದು, ನನ್ನ ಮಗಳನ್ನ ಕೊಂದಿದ್ದಾರೆ. ಭೋಪಾಲ್ ಸಿಎಂ ನಿವಾಸದ ಮುಂದೆ ನಿಂತು ಅವರು ನಡೆಸಿದ ಪ್ರತಿಭಟನೆ ಈಗ ದೇಶದ ಗಮನ ಸೆಳೆದಿದೆ. ನ್ಯಾಯ ಸಿಗದಿದ್ರೆ ನಾನು ಜೀವಂತವಾಗಿ ಬೆಂಕಿ ಹಚ್ಕೊಳ್ತೀನಿ ಅನ್ನುವ ಮಟ್ಟಿಗೆ ಅವರ ಆಕ್ರೋಶ ಸ್ಫೋಟಗೊಂಡಿದೆ. ಅಷ್ಟಕ್ಕೂ ಏನಿತ್ತು ಆ ಮನೆಯೊಳಗೆ? ಪ್ರೀತಿ, ಮದುವೆ, ನಂತರ ನರಕ. ತ್ವಿಷಾ ಮೂಲತಃ ನೋಯ್ಡಾದವರು. ಅವರು ವಕೀಲನಾಗಿದ್ದ ಸಮರ್ಥ್ ಸಿಂಗ್ ಎಂಬಾತನನ್ನ 2025ರ ಡಿಸೆಂಬರ್ನಲ್ಲಿ ವಿವಾಹವಾಗಿದ್ರು. ಕುಟುಂಬದ ಆರೋಪದ ಪ್ರಕಾರ ಮದುವೆಯ ನಂತರದಿಂದಲೇ ತ್ವಿಷಾ ಮೇಲೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಆರಂಭವಾಗಿತ್ತಂತೆ. ಹೊರಗೆ ನೋಡಿದವರಿಗೆ ಇದು ಪರ್ಫೆಕ್ಟ್ ಕಪಲ್ ಅನ್ನೋಂಗೆ ಕಾಣಿಸ್ತಿತ್ತು. ಆದ್ರೆ ಮನೆಯ ಬಾಗಿಲು ಮುಚ್ಚಿದ ನಂತರ ಅಲ್ಲಿ ಏನಾಗುತ್ತಿತ್ತು? ತ್ವಿಷಾ ಆತ್ಮೀಯರಿಗೆ ಹೇಳುತ್ತಿದ್ಲಂತೆ, ನಾನು ಇಲ್ಲಿ ಉಳಿಯೋಕೆ ಆಗಲ್ಲ, ಮತ್ತೆ ಮನೆಗೆ ಹೋಗ್ಬೇಕು. ಆ ಮಾತುಗಳು ಈಗ ಕುಟುಂಬದ ಮನಸ್ಸನ್ನ ಚೂರು ಮಾಡಿವೆ. ಶವದ ಮೇಲಿದ್ದ ಗುರುತುಗಳು. ಪ್ರಕರಣದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಬಂದಿದ್ದು ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ. ಕುಟುಂಬದ ಪ್ರಕಾರ ತ್ವಿಷಾ ದೇಹದ ಕೈ ಹಾಗೂ ಕಿವಿಗಳ ಬಳಿ ಗಾಯದ ಗುರುತುಗಳು ಕಂಡು ಬಂದಿವೆಯಂತೆ. ಇದು ಸಾಮಾನ್ಯ ಆತ್ಮಹತ್ಯೆಯ ಲಕ್ಷಣಗಳೇ ಅಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಶಾಕಿಂಗ್ ಅಂದ್ರೆ, ಕುಟುಂಬವು ಮೊದಲ ಪೋಸ್ಟ್ ಮಾರ್ಟಮ್ ವರದಿಯನ್ನ ಒಪ್ಪಲೇ ಇಲ್ಲ. ಅವರು ದೆಹಲಿಯ ಏಮ್ಸ್ನಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅದಕ್ಕಾಗಿ ಅಂತ್ಯಕ್ರಿಯೆಯನ್ನೇ ಮುಂದೂಡಿದ್ದಾರೆ. ಶವವನ್ನ -4 ಡಿಗ್ರಿ ತಾಪಮಾನದಲ್ಲಿ ಸಂರಕ್ಷಿಸಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಂದು ಕುಟುಂಬ ಮಗಳ ಶವವನ್ನೇ ಸಮಾಧಿ ಮಾಡದೆ ನ್ಯಾಯಕ್ಕಾಗಿ ಕಾಯ್ತಾ ಇದೆ. ಕುಟುಂಬದ ಮತ್ತೊಂದು ಗಂಭೀರ ಆರೋಪ ಅಂದ್ರೆ, ಅದು ಮಗಳ ಸಾವಿನ 2 ದಿನಗಳ ನಂತರ FIR ದಾಖಲಾಗಿದ್ದು. ಈ ವಿಳಂಬವೇ ಈಗ ಅನುಮಾನಗಳಿಗೆ ಕಾರಣವಾಗಿದೆ. ಕುಟುಂಬ ಹೇಳ್ತಾ ಇರೋದು ಏನಂದ್ರೆ, ಆರೋಪಿಗಳು ತಮ್ಮ ಪ್ರಭಾವ ಬಳಸಿ ತನಿಖೆಯ ದಿಕ್ಕನ್ನ ಬದಲಾಯಿಸೋಕೆ ಯತ್ನಿಸ್ತಿದ್ದಾರೆ. ಇದೀಗ ಪ್ರಕರಣದ ತನಿಖೆಗೆ SIT ರಚಿಸಲಾಗಿದೆ. ACP ರಜನೀಶ್ ಕಶ್ಯಪ್ ನೇತೃತ್ವದಲ್ಲಿ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಪೊಲೀಸ್ ಇಲಾಖೆ ತಿಳಿಸಿದೆ. ಆದ್ರೆ ಕುಟುಂಬಕ್ಕೆ SIT ಮೇಲೂ ನಂಬಿಕೆ ಉಳಿದಿಲ್ಲ. ಅವರು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲೇ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಿರುವ ಪತಿ ಸಮರ್ಥ್ ಸಿಂಗ್ ತಲೆ ಮರೆಸಿಕೊಂಡಿದ್ದಾನೆ. ಪೊಲೀಸರು ಅವನ ಹುಡುಕಾಟ ಮುಂದುವರೆಸಿದ್ದಾರೆ. ಇದೇ ಪ್ರಕರಣವನ್ನ ಮತ್ತಷ್ಟು ರಹಸ್ಯವಾಗಿಸಿರೋದು. ಒಬ್ಬ ಪತಿ ಪತ್ನಿ ಸತ್ತ ಕೆಲವೇ ಗಂಟೆಗಳಲ್ಲಿ ಕಾಣೆಯಾಗಿದ್ದಾನೆ. ಯಾಕೆ? ಭಯವೇ? ಅಥವಾ ಅವನು ಕೂಡ ಯಾವುದೋ ದೊಡ್ಡ ಆಟದ ಪಾನ್ ಆಗಿದಾನ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಗೊಳ್ತಾ ಇದೆ ತ್ವಿಷಾ ಸಾವಿನ ಸುದ್ದಿ. ಜಸ್ಟಿಸ್ ಫಾರ್ ತ್ವಿಷಾ ಟ್ರೆಂಡ್ ಆಗ್ತಾ ಇದೆ. ನೆಟ್ಟಿಗರು ಪ್ರಶ್ನೆ ಕೇಳ್ತಿದ್ದಾರೆ, ಇದು ವರದಕ್ಷಿಣೆ ಕಿರುಕುಳನ, ಆತ್ಮಹತ್ಯೆ ಅಂತ ತೋರಿಸೋಕೆ ಯತ್ನಾನ, ಪ್ರಭಾವಿಗಳ ಕೈವಾಡವ, ಅಥವಾ ನಿಜಕ್ಕೂ ಇದು ಹೊರಬಾರದ ಡಾರ್ಕ್ ಸೀಕ್ರೆಟ? ಪ್ರತಿ ಗಂಟೆಗೂ ಹೊಸ ಅನುಮಾನಗಳು ಹುಟ್ಟುತ್ತಿವೆ. ಕೊನೆಯ ಪ್ರಶ್ನೆ, ತ್ವಿಷಾ ಶರ್ಮಾ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡ್ರ, ಅಥವಾ ಆ ರಾತ್ರಿ ಭೋಪಾಲ್ನ ಆ ಮನೆಯೊಳಗೆ ನಡೆದದ್ದು ಒಂದು ಪ್ಲಾನ್ಡ್ ಕ್ರೈಮಾ? ಸತ್ಯ ಇನ್ನೂ ಮೌನವಾಗಿದೆ. ಆದ್ರೆ ಆ ಮೌನದೊಳಗೆ ಒಂದು ಭಯಾನಕ ರಹಸ್ಯ ಅಡಗಿದೆ ಅನ್ನೋ ಅನುಮಾನ ಮಾತ್ರ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಿದೆ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.